ಮಾಸ್ತಿ ಹೋಬಳಿ ಒಂದು ಆಂಧ್ರ, ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥದ್ದೇ ಮಾಸ್ತಿ ಕನ್ನಡದ ಆಸ್ತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾಲೂರು ತಾಲೂಕಿನ ಮೇಲೆ ಕೆಲವು ಭೂಮಾಫಿಗಳ ಕಣ್ಣು ಯಥೇಚ್ಛವಾಗಿ ಬಿದ್ದಿರೋದ್ರಿಂದ ಇವತ್ತು ಸಾರ್ವಜನಿಕ ಸಂಪತ್ತು ಉಳಿದಿರ್ತಕ್ಕಂಥ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನುಗಳು, ಸರ್ಕಾರಿ ಗೋಮಾಳಗಳು ಹಾಗೂ ಸರ್ಕಾರಿ ಖರಾಬ್ಗಳನ್ನು ಇರ್ತಕ್ಕಂಥ ಕಲ್ಲುಗಳನ್ನು, ಅಕ್ರಮ ಬಂಡೆಗಳನ್ನು ಇವತ್ತು ಕೊಳ್ಳೆ ಹೊಡೆದು ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಆಸ್ತಿಯನ್ನು ಪ್ರಭಾವಿಗಳ ಪಾಲಾಗ್ತಾ ಇದೆ. ಇದಕ್ಕೆಲ್ಲನೂ ಸಹ ಕಡಿವಾಣ ಹಾಕಬೇಕಾಗಿರ್ತಕ್ಕಂತಹ ಕಂದಾಯ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ, ವಲಯ ಅರಣ್ಯ ಇಲಾಖೆ, ಪರಿಸರ ಸಂರಕ್ಷಣಾ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಇವತ್ತು ಸುಮಾರು ರಸ್ತೆಯ ಭಾರಕ್ಕಿಂತ ಹೆಚ್ಚಿನ ಭಾರವನ್ನು ಹೊತ್ತು ತರ್ತಕ್ಕಂಥ ಟಿಪ್ಪರ್ಗಳಿಂದ ರಸ್ತೆಗಳು ಅಲ್ಲಲ್ಲಿ ಹಳ್ಳಕೊಳ್ಳಗಳಾಗಿ ಮಾರ್ಪಾಟಾಗ್ತಾ ಇದೆ. ತಾಲೂಕು ಆಡಳಿತ ಮತ್ತು ಶಾಸಕರು ಹೆಚ್ಚಾಗಿ ರಸ್ತೆಗಳ ಅಭಿವೃದ್ಧಿ ಮಾಡಿದ್ರೂ ಸಹ ಅತಿ ಭಾರವನ್ನು ಹೊತ್ತು ತರ್ತಕ್ಕಂಥ ಟಿಪ್ಪರ್ಗಳಿಂದ ಇವತ್ತು ರಸ್ತೆಗಳು ಹಾಳಾಗ್ತಾನೆ ಇದ್ದಾವೆ. ಇದರಿಂದ ಸಾರ್ವಜನಿಕರು ಓಡಾಡಲಿಕ್ಕೂ ಸಹ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅಪಘಾತಗಳು ಹೆಚ್ಚಾಗಿ ಆಗಿ ಇವತ್ತು ಸಾವು ನೋವುಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ ಮಾಲೂರು ತಾಲೂಕಿನಲ್ಲಿ. ಉದಾಹರಣೆ, ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ರಾಜವಾರ್ಲಹಳ್ಳಿ, ರಾಂಪುರ, ಗುಂಡ್ಲುಪಾಳ್ಯ, ಅಜಿಪನಹಳ್ಳಿ, ಊಸ್ರಹಳ್ಳಿ, ದ್ಯಾವರಹಳ್ಳಿ, ನೂಟ್ವೆ, ಚಿಕ್ಕನೂಟ್ವೆ, ತೊರ್ಲಕ್ಕಿ ಇನ್ನೂ ಸುಮಾರು ಭಾಗದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ, ಏನು ಕಟ್ಟಡ ಕಲ್ಲುಗಳಂತೇಳಿ ಪ್ರಾರಂಭ ಮಾಡ್ತಕ್ಕಂಥ ಇವರು ರಾತ್ರೋರಾತ್ರಿ ಗ್ರಾನೈಟ್ಗಳನ್ನು, ಸ್ಲ್ಯಾಬ್ಗಳನ್ನು ಮಾಡಿ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಕ್ಕಂಥ ದೊಡ್ಡ ಗುಂಪೆ ಮಾಲೂರು ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಸರ್ಕಾರಕ್ಕೆ ಒಂದು ರೀತಿ ಖಜಾನೆಗೆ ಹಣನೂ ತುಂಬಿಸೋದಿಲ್ಲ. ಆಡಳಿತದಿಂದ ಪರವಾನಗಿಯನ್ನು ಪಡೆಯೋದಿಲ್ಲ, ಗ್ರಾಮ ಪಂಚಾಯಿತಿಯಿಂದ ಪರವಾನಗಿಯನ್ನು ಪಡೆಯೋದಿಲ್ಲ, ತಾಲೂಕು ಆಡಳಿತದಿಂದ ಯಾವುದೇ ಪರವಾನಗಿಯನ್ನು ಸಹ ಪಡೆಯಲ್ಲ. ಇವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ರಸ್ತೆಗಳು ಹಾಳಾಗಿದ್ದಾವೆ. ಇದಕ್ಕೆಲ್ಲ ಕಾರಣ ಈ ಅಕ್ರಮ ಕಲ್ಲು ಗಣಿಗಾರಿಕೆಗಳಿಂದ ಮಾತ್ರ ಕಾರಣ ಆಗ್ತಾ ಇದೆ. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡಾಗ ತಾಲೂಕು ಆಡಳಿತ ಅಕ್ರಮ ಕಲ್ಲು ಗಣಿಗಾರಿಕೆಗಳ ಜೊತೆಯಲ್ಲಿ ಶಾಮೀಲಾಗಿದೆ ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ತುಂಬ ಕೇಳಿ ಬರ್ತಾ ಇದೆ. ಈ ಕೂಡಲೇ ಕೋಲಾರ ಜಿಲ್ಲಾಡಳಿತ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಸಾರಿಗೆ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮ ಪಂಚಾಯಿತಿ, ಪಂಚಾಯತ್ ರಾಜ್ ಇಲಾಖೆ, ಪರಿಸರ ಸಂರಕ್ಷಣಾ ಇಲಾಖೆ, ವಲಯ ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ಪರಿಸರ ಸಂರಕ್ಷಣಾ ಇಲಾಖೆ, ಇಷ್ಟು ಇಲಾಖೆಗಳು ಸಹ ಇದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಾರ್ವಜನಿಕ ಸಂಪತ್ತನ್ನು ಉಳಿಸ್ತಕ್ಕಂಥ ಕೆಲಸ ಈ ಇಲಾಖೆಗಳ ಮೇಲಿದೆ. ಆದರೆ ಈ ಇಲಾಖೆಗಳಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಯಾಕೋ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿರ್ತಕ್ಕಂಥದ್ದು, ಬೇಲಿ ಎದ್ದು ಹೊಲ ಮೇದ್ರೆ ಹೊಲಕ್ಕೆ ಕಾವಲು ಯಾರು ಎಂಬಂತಾಗಿದೆ ನಮ್ಮ ಈ ಕೋಲಾರ ಜಿಲ್ಲಾಡಳಿತದ ಪರಿಸ್ಥಿತಿ. ಈ ಅಕ್ರಮ ಕಲ್ಲುಗಣಿಗಾರಿಕೆಗಳ ಮೇಲೆ ಫೆಬ್ರವರಿ 25ರ ಒಳಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ಅಕ್ರಮ ನುಸುಳುಕೋರರ ಮೇಲೆ, ಕಿಡಿಗೇಡಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಸರ್ಕಾರದ ಸಂಪತ್ತನ್ನು ಲೂಟಿಯಾಗುವುದನ್ನು ತಡೆಗಟ್ಟುವಲ್ಲಿ ವಿಫಲವಾದರೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ, ಮಾಲೂರು ತಾಲೂಕು ಶಾಖೆ, ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಅರೆಬೆತ್ತಲೆ ಪ್ರತಿಭಟನೆಯನ್ನು ಮಾಡಿ ಉಗ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಜೈ ಭೀಮ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ದಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಡಗಹಳ್ಳಿ, ಅಜ್ಜಪ್ಪನಹಳ್ಳಿ, ನಿಡಮಾಕನಹಳ್ಳಿ, ಗುಂಡ್ಲಪಾಳ್ಯ, ರಾಂಪುರ, ದೇವರಹಳ್ಳಿ, ಸೂರಕಾಯನಹಳ್ಳಿ, ದೀಗೂರು, ತೊರ್ಲಕ್ಕಿ,
ಟೇಕಲ್ ಹೋಬಳಿಯ ಸುಮಾರು ಕಡೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಈ ಬಗ್ಗೆ ಸುಮಾರು 50ಕ್ಕೂ ಹೆಚ್ಚು ಜನ ಸರ್ಕಾರಿ ಗೋಮಾಳ, ಖರಾಬು ಜಮೀನುಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಿ ಸರ್ಕಾರಿ ಅಧಿಕಾರಿಗಳಿಗೆ ಕಲ್ಲು ಕುಚ್ಚ, ದಿಂಡುಕಲ್ಲು ಕೆಲಸ ಅಂತ ಸುಳ್ಳು ಹೇಳಿ ದಿಕ್ಕು ತಪ್ಪಿಸಿ ಸರ್ಕಾರಕ್ಕೆ ವಂಚನೆ ಮಾಡಿ ರಾಯಲ್ಟಿ ಕಟ್ಟದೆ ಹಗಲು ರಾತ್ರಿ ಸುಮಾರು 50 ಟನ್ ತೂಕದ ದಿಮ್ಮಿ ಕಲ್ಲುಗಳನ್ನು ಲಾರಿಗಳಲ್ಲಿ ತುಂಬಿ ರಾತ್ರಿ ವೇಳೆ ರಾಜಾರೋಷವಾಗಿ ಪಕ್ಕದ ಹೊರ ರಾಜ್ಯವಾದ ತಮಿಳುನಾಡಿಗೆ ಖನಿಜ ಸಂಪತ್ತನ್ನ ಲೂಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದು, ಇವರು ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು ವಂಚನೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ಮಾಲೂರು ಕಂದಾಯ ಇಲಾಖೆ ಅಕ್ರಮ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳದೆ ಶಾಮೀಲು ಆಗಿರುವ ಬಗ್ಗೆ ಅನುಮಾನವನ್ನ ಸಾರ್ವಜನಿಕರ ವಲಯದಲ್ಲಿ ಹರಿದಾಡುತ್ತಿದೆ. ಈ ವಿಷಯದಲ್ಲಿ ಮೀನಾಮೇಷ ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡುತ್ತಿದೆ. ಸರ್ಕಾರದ ಆಸ್ತಿ ಮತ್ತು ಸಂಪತ್ತನ್ನು ಉಳಿಸಿಕೊಳ್ಳುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎತ್ತಿ ತೋರುತ್ತಿರುವುದು ಅಧಿಕಾರಿಗಳ ನಡೆ ಯಾವ ಕಡೆ ಎಂಬ ನೋವು ಕಣ್ಣಿಗೆ ಕಾಣುತ್ತದೆ. ಆದ್ದರಿಂದ ಸರ್ಕಾರಿ ಅಧಿಕಾರಿಗಳು ಅಕ್ರಮ ಕಲ್ಲು ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಕ್ರಮ ಕಲ್ಲು ದಂಧೆಗೆ ಕಡಿವಾಣ ಹಾಕಿ ಸರ್ಕಾರದ ಸಂಪತ್ತನ್ನು ಉಳಿಸಬೇಕಾಗಿದೆ. ಫೆಬ್ರವರಿ 25ರ ಒಳಗೆ ಅಕ್ರಮ ಕಲ್ಲು ದಂಧೆಗೆ ಕಡಿವಾಣ ಹಾಕದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಂಘಟನೆ ವತಿಯಿಂದ ಉಗ್ರವಾದ ಅರೆಬೆತ್ತಲೆ ಹೋರಾಟ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕರಾದ ಎಸ್.ಎಂ. ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ.